ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚಲೋ ಓದಿರಿ ಅನ್ಕೊತೀನಿ. ಸಂಜೆ ಈಗ 5:30 ಆಗುತ್ತೆ. ಟೈಮ್ ಬಂದು ಮಲ್ಕೊಂಡಿದ್ದೆ, ಈಗ ಎದ್ದ ಸ್ವಲ್ಪ ಹೊತ್ತು. ಇವ್ನು ನೋಡಿ, ನಿನಗೆ ಹೇಳಿಲ್ಲ, ನಿನಗೆ ಮ್ಯಾಟ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡಿಟ್ಟಿದ್ದಾನೆ. ಕಡ್ದು ಮ್ಯಾಟ್ನ ಕತ್ತೆ ಹೊಡಿಯೋನೆ. ಬರೀ ಮ್ಯಾಟ್ ಕಡಿತಾನೆ. ಎದಕ್ಕೆ ತಗೊಂತೀಯ ಮ್ಯಾಟು? ಬೀಳ್ತವೆ. ಹೇಳ್ರಿ ಬುದ್ಧಿ ಹೇಳ್ರಿ. ನೋ 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 ಎಲ್ಲಿ ಮ್ಯಾಲೆ ಕುಂತ್ಬಿಡು. ನನ್ನ ಮ್ಯಾಟು ಆಯ್ ಮಾಡೋದು. ಎಲ್ಲರಿಗೂ ಗುಡ್ ಈವ್ನಿಂಗ್ಗಳು. ಮಾಡಿದೆ ಇವನಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡಬೇಕು. ಕೆಲವೊಂದು ಕಡೆ ಹಿಂಗಿರ್ಬೇಕು ಅಂತ ಹೇಳಿ ನೋಡಿ. ಇವು ಮ್ಯಾಟ್ ಏನಕ್ಕೆ ಕಡಿತೀಯ ನೀನು? ಅದನ್ನ ಹೇಳು, ಮ್ಯಾಟ್ ಏನಕ್ಕೆ ಕಡಿತೀಯ? ಅಲ್ಲೋಡಲ್ಲಿ ಫ್ರೆಂಡ್ಸ್ ನೋಡಲ್ಲ. ಅಲ್ಲೋಡು ಫ್ರೆಂಡ್ಸು. ಅಲ್ಲೋಡು ಫ್ರೆಂಡ್ಸ್. ಸೇ ಹಾಯ್. ಹೊರಗೆ ಹೋಗೋದು ಕದ ತೆಗೇನಪ್ಪ. ಮಕ್ಕ ತಗೊಂಡಿರ್ತಿ ಪಚ್ಚನು. ಸುಂದರಾಮ್ 1-2 ತಾಸು ನಿದ್ದೆ ಮಾಡಿದೆ ಫ್ರೆಂಡ್ಸ್. ಬಾರೋ, ಒಳಗೆ ಹೋಗ್ಬೇಡ, ಬಾ. ಅಯ್ಯವ್ವ, ಇಲ್ಲಿ ನೋಡ್ರಿ ಹಾರಾಡ್ತಾನೆ. ಏನೂ ತಿಂದ ಇಲ್ಲ, ಹೆಚ್ಚಿಬಿಟ್ಟಾನೆ. ಬಿಸ್ಕಿಟ್ ಬರೆ. ಬಾ ಒಳಗೆ ಹೊಡ್ದ. ಬಿಚ್ಚಿದ್ರೆ ಹಿಂಗೆ ಇಷ್ಟು ಮಟ್ಟಿಗೆ ಹಾರಾಡ್ತಾನೆ. ಮಸ್ತ್ ಐತಿ. ಪಕ್ಷಿಗಳೆಲ್ಲ ಗೂಡು ಸೇರ್ತಿರ್ತವೆ ಫ್ರೆಂಡ್ಸ್. ಕ್ಲೀನ್ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗೋಣ ಬನ್ನಿ. ಫುಲ್ಲು ಧೂಳಾಗ್ಬಿಟ್ಟೈತಿ. ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕು. ನೀರೊಂದು ಬಿಟ್ಟಿಲ್ಲ ಅಂದಲ್ಲ, ನೀರೇನಾದರೂ ಬಿಟ್ಟರೆ ಟೆರೆಸ್ ಕ್ಲೀನ್ ಮಾಡ್ತೀನಿ. ಏಯ್ ಜಿಂಗ್ರ್ಯಾ, ಸ್ವಲ್ಪ ಭಯನೇ ಇಲ್ಲ. ಬಾಯ್ ನನ್ನ ಬಾಯ್ ಕೆಂಚು ಬಾಯ್. ಎಲ್ಲೋಗದ? ಹಾಲು ತೊಗೊಂಬೋಗೋಗಿ. ಏನಮ್ಮ ಹಾಲು ತರ್ತಿ? ಹಾಲು ತರ್ತೀರಿ? ಹಾಂ, ಜಂಪ್ ಬನ್ನಿ ಫ್ರೆಂಡ್ಸ್, ಚಹಾ ಮಾಡ್ಕೊಂಡು ಕುಡಿಯೋಣ. ಮಕ್ಕ ತೊಗೊತೀನಿ, ತಲೆ ಬಚ್ಕೊಂಡು ಮಕ್ಕ ತೊಗೊತೀನಿ. ಟೈಮ್ ಈಗ 5:30 ಆಗುತ್ತೆ. ನಾನು 6 ಗಂಟೆ ಆಗುತ್ತೆ ಅಂದ್ಕೊಂಡೆ, ಬಟ್ 6 ಗಂಟೆ ಆಗಿಲ್ಲ, 5:30 ಆಗುತ್ತೆ. ಮೋಡ ಎಲ್ಲ ಮುಚ್ಕೊಂಡಿರ್ತೈತೆ. ಟೈಮ್ ಯಾವ್ದಾಗತ್ತೆ ಕಾಣಿಸ್ಲತ್ತೈತೆ. ನೋ ಬೇಬಿ, ಬಾಯ್ ಕಡೆ. ಬನ್ನಿ. ನಾನು ಡೈಲಿ ಯೂಸ್ಗೆ ಯಾವುದೇ ಥರದಷ್ಟು ಕ್ರೀಮ್ಗಳನ್ನ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಜಾಸ್ತಿ ಓನ್ಲಿ ಒಂದೇ, ಅದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಷ್ಟೇ ಯೂಸ್ ಮಾಡ್ತೀನಿ ನಾನು. ಅದಕ್ಕಿಂತ ಯಾವುದೂ ಯೂಸ್ ಮಾಡಲ್ಲ ನಾನು. ಅದು ಯಾಕಪ್ಪ ಅಂದರೆ ಎನಿ ಟೈಮ್ ಯಾವಾಗಲೂ ನಾನು ಅದನ್ನೇ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಒಂದು ವೇಳೆ ಹೊರಗೆ ಹೋದ್ರೆ ನಾನು ಅದನ್ನೇ ಹಚ್ಚಿರ್ತೀನಿ. ಸನ್ಸ್ಕ್ರೀನ್ ಹಚ್ಕೊಳ್ತಿದ್ದೆ, ಯಾಕೋ ನನ್ನ ಫೇಸಿಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿಲ್ಲ. ಬಟ್ ನನಗೆ ಬರಲಿಲ್ಲ. ಅದು ಒಂಥರ ಏನೋ ಪಿಂಪಲ್ಸ್ ಆಗ್ತಾ ಇತ್ತು. ಸೊ ಹಂಗಾಗಿ ನಾನು ಅದು ಹಚ್ಚಕ್ಕೆ ಹೋಗಲಿಲ್ಲ. ಸುಮ್ಮನೆ ಅಷ್ಟಕ್ಕೊಂದೆಲ್ಲ ತೊಗೊಂಡು ಮಾಡೋದು ಹಚ್ಕೊಳ್ಳೋದು ಬೇಡ ಅಂತಂದು ಹೇಳಿ ನಾನು ಜಾಸ್ತಿ ಹಚ್ಚೋದು ನಿವಿಯಾ ನೋಡಿ.
ಈ ಕ್ರೀಮ್ ಹಚ್ತೀನಿ. ಚೆನ್ನಾಗಿದೆ, ಇದು ಫೇಸ್ಗಂತೂ ಫುಲ್ಲು ಚೆನ್ನಾಗ್ತದೆ. ಅದರಲ್ಲೂ ಡ್ರೈ ಸ್ಕಿನ್ ಇರೋರ್ಗಂತೂ ಹೇಳೋಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗೈತಿದು. ಸಖತ್ತಿದೆ. ಕಾಸ್ಟ್ಲಿ ಆಗ್ಬೋದು, ಬಟ್ ಫೇಸಿಗೆ ಮಾತ್ರ ಭಾಳ ಚೆನ್ನಾಗಿ ಡಿಪ್ ಆಗ್ತೈತಿದು. ನನ್ನ ಫೇಸಿಗೆ ನನಗಂತೂ ಚೆನ್ನಾಗಿ ಕಾಣಿಸ್ತೈತಿದು. ನೀವು ಎಲ್ಲಿಗೆ ಹೋದ್ರೂ ಒಂದು ½ ಮುಂಚೆನೇ ನೀವು ಫೇಸಿಗೆ ಅಪ್ಲೈ ಮಾಡಿ. ಯಾಕಪ್ಪ ಅಂದರೆ ಒಂದು ½ ಒಳಗೆ ನಾವು ಹಚ್ಕೊಂಡಿರೋದೆಲ್ಲ ಫೇಸಿಗೆ ಕವರ್ ಆಗ್ತೈತಿ, ಫೇಸಿಗೆ ಹತ್ಕೊತತಿ. ಸೊ ಅದಕ್ಕೋಸ್ಕರ ನೀವು ಹೋಗ್ಬೇಕಾದ್ರೆ ನೀವು ಮೇಕಪ್ ಆಗಿ ಹೋಗೋದು, ಹಚ್ಕೊಂಡು ಹೋಗೋದು ಏನು ರಿಸಲ್ಟ್ ಕೊಡೋಲ್ಲ. ಯಾಕಂದರೆ ವಾತಾವರಣ ಒಂದೇ ರೀತಿ ಇರೋಂಗಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ಥರ ಹಚ್ಕೊತೀನಿ. ಇದಿಷ್ಟೇ, ಇದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ. ಡಾರ್ಕ್ ಸರ್ಕಲ್ಸ್ ಎಲ್ಲ ಹೋಗ್ತವೆ. ಹಚ್ಕೊಳ್ಳಿ, ಚೆನ್ನಾಗಿದೆ ಕ್ರೀಮ್ ಮಾತ್ರ. ಯಾವುದೇ ಇದೇನು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ನನಗೆ ಪರ್ಸ್ನಲಾಗಿ ಲೈಕ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ನಾನು. ನೋಡಿ ಚೆನ್ನಾಗಿದೆ, ನನಗದ್ರ ಲೈಕ್ ಆಯ್ತಪ್ಪ. ಇದು ಸಖತ್ ಕಾಣಿಸ್ತಾ ಐತಲ್ಲ ಫೇಸು. ಇಷ್ಟೇ ನಾನು ಯೂಸ್ ಮಾಡೋದು. ಒಂದು ಸೆಕೆಂಡ್ ಇರಿ, ಇದು ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಕಾಣಿಸ್ತೈತಾ? ಹಾಂ, ಯಾವುದು ಚೆನ್ನಾಗಿದೆ. ಇದು ಒಂಥರ ಯಾವಾಗಲೂ ಆಯಿಲಿಯಾಗಿ ಕಾಣಿಸ್ತತಿ. ಅಂದರೆ ಏನು ಲಿಪ್ಸ್ ಎಲ್ಲ ಒಣಗೋದು, ಒಂಥರ ಪರೆ ಉಚ್ಚೋದು, ಸಿಪ್ಪೆಗತ್ತೆ ಒಣಗಿದಾಗೆಲ್ಲ ಉಚ್ಚತಕ್ಕಲ್ಲ, ಆ ಥರ ಇಲ್ಲ. ಯಾವಾಗಲೂ 24 hours ಯಾವಾಗ್ಲೂ ಮಾಯ್ಶ್ಚರೈಸಿಗೆ ಇರ್ತದೆ ನೋಡಿ ಫ್ರೆಂಡ್ಸ್. ಇದೊಂದು ಮೇಬ್ಲಿನ್ ಮಾಡ್ದಂಗೆ ಇದೊಂದು ಯೂಸ್ ಮಾಡ್ತೀನಿ ನಾನು. ಕಾಜಲ್ಲು ನಾನು ಡೈಲಿ ಯೂಸ್ ಮಾಡ್ತೀನಿ ಕಾಜಲ್ಲು. ಯಾಕಪ್ಪ ಅಂತಂದರೆ ಕಾಣಿಸ್ತಾ ಇಲ್ಲ ನೋಡಿ, ಕಾಣಿಸ್ತಾ ಇಲ್ಲ ಅಷ್ಟು ಕ್ಲಿಯರಾಗಿ. ಇನ್ನೊಂದು ಯೂಸ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇದು ಕಣ್ಣಿಗೆ ಭಾಳ ತಪ್ಪು ಫ್ರೆಂಡ್ಸ್. ಇದು ಚೆನ್ನಾಗಿ ಕಾಣಲಿ ಅಂತ ಹೇಳಿ ಹಚ್ಕೊಳ್ಳೋದಲ್ಲ, ಇದು ಕಣ್ಣಿಗಂತೂ ಸಖತ್ ಒಳ್ಳೆಯದು. ಯಾಕಂದರೆ ಕಣ್ಣು ಜಾಸ್ತಿ ಬಿಸಿಲಿಗೆ ಕಣ್ಣೆಲ್ಲ ಒಂಥರ ಕೆಂಪಾಗಿರ್ತವೆ. ಇದು ತಂಪಿದು ಕಾಡಿಗೆ, ಅದಕ್ಕೆ ಸಣ್ಣ ಮಕ್ಕಳು ಸತ್ಗೂ ಕಾಡಿಗೆ ಎಲ್ಲ ಹಚ್ತಾರೆ, ನೋಡಿದ್ದೀರಾ ಕಣ್ಣಿಗೆಲ್ಲ. ಲೋಕಲ್ ಇರೋದು ಯಾವುದು ತಗೋಬೇಡಿ. ಲೋಕಲ್ ಇರೋದು ಯಾವುದು ತೊಗೊಳಕ್ಕೆ ಹೋಗಬೇಡಿ. ತೊಗೊಂಡ್ರೆ ಈ ಥರ ಚೆನ್ನಾಗಿರೋದು ಬ್ರ್ಯಾಂಡ್ ಇರೋದು ತೊಗೊಳ್ಳಿ. ಯಾಕಂದರೆ ಯಾವುದು ಕೆಮಿಕಲ್ ಇರೋದಿಲ್ಲ, ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದರ ಸಂಬಂಧ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟೇ, ಒಂದು ಟಿಕ್ಕಿ ಇಟ್ಕೊಂಡ್ಬಿಡ್ತೀನಿ ನಾನು. ಇಷ್ಟೇ ಟಿಕ್ಕಿ, ಸಣ್ಣ ಸಣ್ಣ ಟಿಕ್ಕಿ ತೊಗೊಂಡಿರ್ತೀನಿ. ಇದು ಲಾಂಗ್ ಟೈಮ್ ಹೋಗೋದೇ ಇಲ್ಲ. ನೀವು 3-4 ದಿನ ಒಂದೇ ಸ್ಟಿಕ್ಕರ್ನ 3-4 ದಿನ ಹಚ್ಕೋಬೋದು. ಅಂದರೆ ಅಷ್ಟು ಗಮ್ ಇರುತ್ತೆ ಅದರಲ್ಲಿ, ಚೆನ್ನಾಗಿರುತ್ತೆ ನೋಡಿ. ಇಷ್ಟೇ ನಂದು ಸಿಂಪಲ್ಲು. ಡೈಲಿ ಇದು ಇಷ್ಟೇ ಇರ್ತೈತಿ, ಇದಕ್ಕಿಂತ ಜಾಸ್ತಿ ನಾನು ಏನು ಅಪ್ಲೈ ಮಾಡಲ್ಲ. ಹೊರಗೋದ್ರೂ ಇದೆ ನಂದು. ಏನೋ ಫಂಕ್ಷನ್ಸ್ಗಳಿಗೆ ಎಲ್ಲಾದರೂ ಹೋದ್ರೆ ಬಂದರೆ ಏನಾದರೂ ವಿಡಿಯೋ ರೀಲ್ಸ್ ಮಾಡ್ತೀನಿ ಅಂತ ಅಂದರೆ ಅದು ಒಂದು ಕ್ರೀಮ್ ಐತೆ, ಅದಷ್ಟೇ. ಫೇಸಸ್ ಕನ್ನಡ ಅವ್ರದ್ದು ಇದು ಸ್ಟ್ರಬ್ ಇದೇಂತ ಇದು ಫೇಸಸ್ ಕೆನಡಾ ಅವ್ರದ್ದು ಐತೆ ನೋಡಿ. ಸ್ಟ್ರೋಕ್ ಯುವರ್ 5 ಅಂತ ಐತಿ. ಇದೆ ಫೇಸಸ್ ಕೆನಡಾ ಅವ್ರದ್ದು ಕ್ರೀಮ್ ಫ್ರೆಂಡ್ಸ್. ಇದು ಸ್ಟ್ರಬ್ ಕ್ರೀಮ್ ಚೆನ್ನಾಗಿದೆ. ಇದು ಇನ್ಸ್ಟೆಂಟ್ ಗ್ಲೋ ಕೊಡ್ತೈತಿ, ಚೆನ್ನಾಗೈತಿ. ಇದು ನಾನು ಇದನ್ನ ಯೂಸ್ ಮಾಡ್ತೀನಿ. ಇದು ಒಂದು ಫೌಂಡೇಶನ್ ಅಂತ ಯೂಸೇ ಮಾಡಲ್ಲ ನಾನು. ಸ್ಟಾರ್ಟಿಂಗೆಲ್ಲ ಯೂಸ್ ಮಾಡ್ತಿದ್ದೆ, ಬಟ್ ಯಾಕೋ ಅದು ನನಗೆ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಈಗ ನೋಡಿ ನಾನು ಏನು ಯೂಸ್ ಮಾಡಿಲ್ಲ, ಜಸ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಅದು ನೀವೇ ಅದೊಂದು ಹಚ್ಚಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಚೆನ್ನಾಗೈತೆ. ಅದರ ಬಿಟ್ಟರೆ ಇದು ಒಂದು ಸ್ಟ್ರಬ್ ಕ್ರೀಮ್ ಒಂದು ಯೂಸ್ ಮಾಡ್ತೀನಿ. ಇದು ಶಿಯಾ ಬಟರ್ ಇರುತ್ತೆ, ಚೆನ್ನಾಗಿದೆ. ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಓಕೆ, ಕಾಸ್ಟ್ಲಿ ಆಗ್ಬೋದು, ಬಟ್ ಯಾವುದೇ ಸೈಡ್ ಎಫೆಕ್ಟ್ ಇರೋಂಗಿಲ್ಲ, ಗ್ಯಾರಂಟಿ ಕೊಡ್ತಾರೆ. ಅದರ ರಿಸಲ್ಟೂ ಗೊತ್ತಾಗ್ಬಿಡ್ತೈತೆ. ಅದಂದ್ರೆ ಇನ್ಸ್ಟೆಂಟ್ಲಿ ಫುಲ್ಲು ಗ್ಲೋ ಕಾಣಿಸ್ತೀವಿ ಫ್ರೆಂಡ್ಸ್, ನ್ಯಾಚುರಲಾಗಿ ಕಾಣಿಸ್ತೈತಿ. ನಮ್ಮ ಮೇಕಪ್ ಎಲ್ಲರೂ ನಮ್ಮನ್ನ ನೋಡ್ಬೇಕು, ಆ ರೀತಿ ಕಾಣಿಸ್ತಿರ್ತೈತಿ. ಓಕೆನಾ? ನಿಮ್ಗೆ ಲೈಕ್ ಆಯ್ತಪ್ಪ ಅಂತಂದ್ರೆ ನೀವು ಹೋಗ್ಲಿ ಫ್ಲಿಪ್ಕಾರ್ಟ್ ಒಳಗೆ ತೊಗೊರಿ. ಯಾಕಂದ್ರೆ ಅಲ್ಲಿ ಆಫರ್ ಇರ್ತೈತಿ, ಡಿಸ್ಕೌಂಟ್ ಇರ್ತೈತಿ, ಕೊಡ್ತಾರೆ, ತೊಗೊಳ್ಳಿ. ಓಕೆನಾ? ಬನ್ನಿ ಈಗ ಚಹಾ ಮಾಡ್ಕೊಂಡು ಕುಡಿಯೋಣ ಅಂತ. ಫ್ರೆಂಡ್ಸ್ ಈಗ ಟೀ ಇಟ್ಟಿದ್ದೀನಿ, ಟೀ ಮಾಡ್ಕೊಂಡು ಕುಡಿಯೋಣ. ಟೆರಸ್ ಮೇಲೆ ಹೋಗೋಣ ಅಂತ ಅಂದಿದ್ದೆ,
ಕತ್ಲಾಗ್ತಾ ಬಂತು. ಇನ್ನೂ ಬೆಳಕಿದೆ, ಅಷ್ಟೊಂದು ಕತ್ಲಾಗಿಲ್ಲ. ಕರ್ಕೊಂಡು ಹೋಗ್ತೀನಂತೆ, ಬನ್ನಿ. ಬಾಯಿಗೆ ಹಂಗೆಲ್ಲ ಮಾಡಿದ್ರೆ ಹೊಡಿತೀನಿ ಪಾಪ ನೀನು. ಅದು ಬ್ಯಾಡ್ ಬಾಯ್, ನೀನು ಗುಡ್ ಬಾಯ್ ಆಗ್ಬೇಕು ನೀನು. ಹಂಗೆ ಕಾಡೋದು ನೀನು. ಇವನಿಗೆ ಫ್ರೆಂಡ್ಸ್, ನಮ್ಮ ಕೆಂಚುಗೆ ಬಿಸ್ಕೆಟ್ ಫ್ಯಾಕ್ಟ್ರಿನ ತಂದಿಡ್ಬೇಕು. ಅಲ್ಲ ನನ್ನ ಕಾಣಿಸ್ತಾ ಇದ್ದಾನೆ. ಅವನಿಗೆ ಬಿಸ್ಕೆಟ್ ಫ್ಯಾಕ್ಟ್ರಿನ ಇಡಬೇಕು. ಅವನೊಬ್ಬನೇ ತಿನ್ಬೇಕು, ಯಾರಿಗೂ ಕೊಡಂಗಿಲ್ಲ. ಅವನಾದ್ರೆ ಎಲ್ಲರ ಜೊತೆಗೂ ಫ್ರೆಂಡ್ಲಿಯಾಗಿ ಇರಬೇಕು, ನಾವಿರಬಾರ್ದು. ನಾವಿದ್ರೆ ಹಿಂಗೆ ಮಾಡಿರಲ್ಲ, ಹಿಂಗೆ ಮಾಡ್ಬಾರ್ದು. ನೋಡ್ದ ಜಾನಿ, ತಗೋ ಜಾನಿ ಬಿಸ್ಕೆಟು. ಚಾ 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 ಚೋಗ್ಲೆ ಕೊಡಲ್ಲ, ತಿನ್ನೋ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹಂಗದಿರಾ? ಇವ್ನು ನೋಡಿ ಅಮ್ಮ, ಇವಾಗ ಮ್ಯಾಟ್ ತೊಗೊಂಡು ಹೆಂಗೆ ಕಡೆ ಹಾಕತ್ತ ಬಿಡೋ. ಟೈಮ್ ಬಂದು ಕರೆಕ್ಟು 7:10 ಫ್ರೆಂಡ್ಸ್. ಬಂದು ತೋರಿಸ್ತೀವಿ ಹೊರಗೆ. ಹೊರಗೆ ಕಾಲು ಇಡೋಕೆ ಆಗ್ತಾಯಿಲ್ಲ, ಅಷ್ಟೊಂದು ಐತಿ. ಈಗ ಜಸ್ಟ್ ತಂದೆ ಫೋನ್ ಹಿಡ್ಕೊಂಡಿದ್ದೀನಿ. ಬಿಡ, ಕಸ ಹೊಡಿಬೇಕು ನಾನು. ನೀರೊಂದು ಬಿಟ್ಟಿಲ್ಲ, ಕಾರ್ಪೊರೇಷನ್ ನೀರು. ಎಷ್ಟರ ಮಾಡ್ತೀವಿ, ಅದೇ ಹೊಡಿಸ್ಕೊಂತಾನೆ. ಹೊಡೆದಿಲ್ಲ ಅಂದರೆ ಹೇಳಿದ ಮತ್ತೆ ಕೊಡಂಗಿಲ್ಲ. ಬಾ, ಮಾಡಿ ಅಲ್ಲಿ ಮಂಜು ನೋಡಿ ಹೆಂಗಿದೆ. ಹೋಗು ಹೋಗು, ಹೋಗ್ತೀಯಾ? ಹಾಂ, ಬನ್ನಿ ಕಸ ಹೊಡೆಯೋಣ. ನೀರೇ ಬಿಟ್ಟಿಲ್ಲ, ನೀರಿಲ್ಲ ಫ್ರೆಂಡ್ಸ್. ಅದೊಂದು ಟೆನ್ಷನ್ ಆಗ್ಬಿಟ್ಟೈತೆ. ಈಗ ಮತ್ತೆ 300 ರೂಪಾಯಿ ಕೊಟ್ಟು ಬೋರ್ ನೀರು ಬಿಡ್ತಿದ್ರು. ಅವು ಇಲ್ಲ, ನೋಡಿದೆ ಇಲ್ಲ. ಅಪ್ಪ ಇಷ್ಟು ತಂಡ ಐತಿ. ಅಲ್ಲಿ ಹೋಗ್ತಾನೆ ಚಾಂಪತ್ರ. ಚಂದ ಮಾಮ. ಸನ್ಸಿಲ್ಕ್ ಬ್ಲಾಕ್ ಶೈನ್ ವಿಟಮಿನ್ ಸಿ ಮತ್ತು ಇ ಯೊಂದಿಗೆ ಉತ್ತಮವಾಗಿ ಶೈನ್ ಆಗಿ ಬ್ಲಾಕ್ ಶೈನ್ ಈಗ ಕೇವಲ 54 ರೂಪಾಯಿಗೆ. ಏನು ಹಾಯ್ ಮಾಡು ಫ್ರೆಂಡ್ಸಿಗೆ. ಹಾಯ್ ಫ್ರೆಂಡ್ಸ್ ಅನ್ನ. ಅಳಿಲ್ ಬಂಗಾರಿ ಇದು, ಅಳಿಲಿ ನನ್ನ ಚೋಗ್ರಿ ಒಟ್ಟರ ಚೋಗ್ ಮಾಡ್ತಾನೆ ಫ್ರೆಂಡ್ಸ್ ಇವ. ಹೊರ ಕಟ್ಟಿದ್ದೆ, ಒಳಗೆ ಕರ್ಕೊಳೋ ಮಟ್ಟ ಬಿಡ್ಲಿಲ್ಲ. ಅವನು ಬಾಲ ನೋಡಿ ಎಷ್ಟು ದೊಡ್ಡದೈತೆ. ರಾಜ ರಾಜ ರಾಜ. ಡ್ರೈವ್ ಹೋಗುಮ, ಎಣ್ಣೆ ಪಾರ್ಟಿ ಮಾಡುಮ. ಕೆಂಚು ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ. ಚೋಗ್ಲವೇ ಹೋಗುಮ ಹೋಗುಮ, ಲಾಂಗ್ ಡ್ರೈವ್ ಹೋಗುಮ. ಮಾಡುಮ ಮಾಡುಮ, ಎಣ್ಣೆ ಪಾರ್ಟಿ ಮಾಡುಮ. ಎಲ್ಲಿ ಮಾಡುಮ, ಎಲ್ಲಿ ಮಾಡುಮ. ಕಾಫಿ ಇಟ್ಕೊಂಡಿದ್ದೀನಿ. ಬೇಡ ಬೇಡ ಅಂದು ಬೇಡ, ಡೈಕ್ಳು ಸವಾಸ ಮಿಸ್ ಕೈಯಲ್ಲಿ. ಕಾಫಿ ಇಟ್ಟಿನಿ ನೋಡಿ ಫ್ರೆಂಡ್ಸ್. ಒಂದು ಸೆಕೆಂಡ್ ತೋರಿಸ್ತೀನಿ. ಪಾಕೆಟ್ ಅಲ್ಲ ನಾವು ಯೂಸ್ ಮಾಡೋದು. ಚೆನ್ನಾಗಿ ಕಾಸಿ ನೀವು ಫ್ರಿಜ್ ಒಳಗೆ ಇಟ್ಟರೆ ಅಂದರೆ ಕೆನೆ ಹೇಗೆ ಕಟ್ಟುತ್ತೆ ಅಂದರೆ ತೋರಿಸ್ತೀನಿ. ನಾನು ಅದರಲ್ಲೇ ಬೆಣ್ಣೆ ಮಾಡೋದು. ಅದು ಒಂದಿನ ವಿಡಿಯೋ ಮಾಡ್ತೀನಂತೆ, ನೋಡ್ರಿ. ಕಾಣಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಕೆನೆ ಕಟ್ಟಿದೆ. ಇದು ಮ್ಯಾಗೆಲ್ಲ ಹಾಲು ನಿಂತೈತೆ ಫ್ರೆಂಡ್ಸ್. ಯಾಕಂದರೆ
ಓಪನ್ ಐತಿಲ್ಲ, ಫುಲ್ಲು ಪದರ ಆಗ್ಬಿಟ್ಟಿತ್ತು ಮೇಲೆಲ್ಲ ಹಂಗೆ ಕೆಟ್ಟಿದ್ಕೇನೆ. ಅಷ್ಟು ಚೆನ್ನಾಗಿ ನೀಟಾಗಿ ಕಾಸಿದಂದರೆ ಕೆನಂತರೂ ಮಸ್ತ್ ಕಟ್ತತಿ. ನಾನಂತರೂ ಬೆಣ್ಣೆ ಎಲ್ಲ ಮನೆಗೆ ಮಾಡ್ಕೊತೀನಿ, ನಮಗೆ ಆಗೋವಷ್ಟು ಸ್ಟಾಕ್ ಇಡ್ತೀನಿ ಫ್ರೀಝರ್ ಒಳಗೆ. ಮೇಲೆ ಇಟ್ಬಿಡ್ತೀನಿ ಇಲ್ಲಿ, ಅಲ್ಲಿ ಇಟ್ಕೊಂಡು ಈಗ ಇದು ತುಂಬೈತಿ ಇಲ್ಲೊಂದು ಬಾಕ್ಸ್ ಐತಿ. ಇದು ಒಟ್ಟು 3 ಬಾಕ್ಸು ತುಂಬಿದ ತಕ್ಷಣ ಎತ್ತಿಟ್ಟು ಅದರಲ್ಲ ನಾನು ಬೆಣ್ಣೆ ತೆಗೆಯೋದು. ಚೆನ್ನಾಗಿರುತ್ತೆ. ಸೊ ಬನ್ನಿ ಇವತ್ತಿಂದು ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ನೀರೇ ಬಿಟ್ಟಿಲ್ಲ ಫ್ರೆಂಡ್ಸ್, ಯಾಕಂದರೆ ಏನು ಪ್ರಾಬ್ಲಮ್ ಆಗೈತೆ ನನಗೆ ಗೊತ್ತಿಲ್ಲ. ಈಗ ನೀರು ಬಿಟ್ಟೆ ಒಂದು 13-14 ದಿನ ಆಯಿತು. ಸೊ ಹಂಗಾಗಿ ಇದು ಟ್ಯಾಂಕರ್ಗೆ ಹೇಳಿದ್ದೀನಿ, ಬರ್ತಾರಂತ 2 ತಾಸು ಬೇಕಂದರೆ, ಯಾಕಂದರೆ ನೀರೇ ಬಿಟ್ಟಿಲ್ಲ. ಎಲ್ಲರೂ ಹೇಳಿರ್ತಾರಂತ ನನಗೆ ಅನಿಸ್ತೈತಿ ಟ್ಯಾಂಕರ್. ಸೊ ಅದಕ್ಕೋಸ್ಕರ ಏನಾದರೂ ಬ್ಯುಸಿ ಇರಬೇಕು, ಬಂದರೆ ಟ್ಯಾಂಕರ್ ಹಾಕ್ಸ್ಕೋಬೇಕು. ಈಗ ರೇಟ್ ಆಗಿಬಿಟ್ಟೈತಿ ಫ್ರೆಂಡ್ಸ್, ಟ್ಯಾಂಕರು 350 ರೂಪಾಯಿ ಆಗೈತಿ. 100 ಮತ್ತೆ ಏನೂ ಮಾಡೋಕ್ಕೆ ಬರಲ್ಲ, ಮೇನ್ ಇರೋದೇ ನೀರಿಂದಲ್ವ. ಸೊ ಹಂಗಾಗಿ ಹಾಕ್ಸ್ಕೊಂಡ್ಲೇಬೇಕಾಗ್ತೈತಿ. ಬನ್ನಿ ಇವತ್ತು ಅವಲಕ್ಕಿ ಮಾಡ್ತೀನಿ ನಾಷ್ಟಕ್ಕೆ. ಇಲ್ಲಿ ಕಾಫಿ ಇಟ್ಕೊಂಡಿನಿ, ಕಸ ಕಲ್ಲು ಎಲ್ಲ ಆಯ್ತು. ಇವತ್ತು ಸೋಮವಾರ ಬೇರೆ, ಪೂಜೆ ಮಾಡಬೇಕು, ದೇವ್ರ ಸಾಮಾನು ತೊಳ್ಕೊಬೇಕು. ನೀರು ಇದ್ದಿಲ್ಲ. ಸೊ ಹಂಗಾಗಿ ನೀರು ಬಂದ ತಕ್ಷಣ ಎಲ್ಲ ದೇವ್ರಿಗೆ ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಗೊಂಡು ಆಮೇಲೆ ಅಡುಗೆ ಮಾಡಿದ್ರೆ ಆಯ್ತು ಅಂತ ಸುಮ್ಮನೆ ಆಗಿದ್ದೀನಿ. ಇಲ್ಲಿ ಕಾಫಿ ಇಟ್ಕೊಂಡಿದ್ದೀನಿ, ಕಾಫಿ ಕುದೀಲಿ, ನನ್ನ ಪಾಡಿ ನಾನು ಕೆಲಸ ಮಾಡ್ತೀನಿ. ಬನ್ನಿ. ನಾನು ಸೋಲಾರ್ ನೀರಿದ್ದು, ಸೋಲಾರ್ ಒಳಗೆ ನೀರಲ್ಲ ಫ್ರೆಂಡ್ಸ್, ಇಷ್ಟಿಷ್ಟು ತುಂಬ್ಕೊಂಬಂದು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ, ಗಿರ್ಸ್ಕೊಂಡು ಎಲ್ಲ ಮಾಡಿಕೊಂಡೆ. ಈಗ ಇಲ್ಲೊಂದಿಷ್ಟು ತುಂಬ್ಕೊಂಡಿದ್ದೀನಿ. ನೀರು ಬರೋವರೆಗೂ ಭಾಳ ಕಷ್ಟ. ಇದ್ರದ್ದಂತರೂ ಆಫ್ ಮಾಡಿಬಿಟ್ಟಿನಿ ನಾನು ಟೆಂಟಿಂದು. ಯಾಕಪ್ಪ ಅಂದ್ರೆ ಸುಮ್ಮನೆ ನೀರಿಲ್ಲಲ್ಲ, ಮಷಿನ್ ಹಾಳಾಗ್ಬಿಡ್ತೈತೆ ಅನ್ನೋದಕ್ಕೆ ಆಫ್ ಮಾಡಿಟ್ಟಿದ್ದೀನಿ. ಈಗ ಇಲ್ಲಿವರೆಗೂ ಇದ್ದಾವೆ ನೀರು. ಇಲ್ಲಿ ಕಾಣಿಸ್ತೈತಲ್ಲ, ಏನಿದೆ ಐತಲ್ಲ ಅಲ್ಲಿ, ಅದು ಓಪನ್ ಐತಲ್ಲ, ಅಲ್ಲಿ ನೀರು ಖಾಲಿ ಆಗವು. ಇಲ್ಲಿಗದಾವೆ, ಇಲ್ಲಿಗೆ ಸಾಕಷ್ಟು ಯೂಸ್ ಆಗ್ತಾವೆ ನಮಗೆ, ಆರಾಮ ಆಗ್ತಾವೆ ನೀರು ಸಾಕಷ್ಟು. ಬನ್ನಿ. ಎಷ್ಟು ನೋಡ್ತೀನಿ ಮತ್ತೆ ಅಗ್ಲೊಂಥರ ಆಗ್ಬಾರಕ್ಕೆ ಹೋಗ್ತೀನಿ. ಹೋಗುಮ ಲಾಂಗ್ ಡ್ರೈವ್ ಹೋಗುಮ, ಮಾಡುಮ ಪಾರ್ಟಿ ಮಾಡುಮ, ಸಾರಿ ಮಂಡ್ಯಕ್ಕೆ ಹೋಗುಮ. ಖರಾಬು ಒಟ್ಟೋಗೆ ನಿಲ್ಲಬೇಡ, ಒಟ್ಟೋಗೆ ಒಟ್ಟಗು ಸರದಲ್ಲಿ ನನ್ನ ಹಾಗೂ ಬಾರೆ ಬಸ್ಸಲ್ಲ ನಾನು ರೌಡಿ. ಕಾಫಿ ಕುದಿತಾ ಇದೆ, ಕಾಫಿ ಸೋಸ್ಕೊಳ್ಳೆ. ಅವಲಕ್ಕಿ ನೆನೆ ಹಾಕೊಂಡು ಬರ್ತಿದ್ರೆ ಮುಂಬೈ ಅವಲಕ್ಕಿ ಅದು ಸ್ವಲ್ಪ 1-2 ನಿಮಿಷ ನೆನೆ ಇಟ್ಟು ಆಮೇಲೆ ನೀರು ಬರ್ತರೆ ಮಸ್ತು ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಅವಲಕ್ಕಿ. ಅಂದರೆ ಈಗ ತೋರಿಸಿ ಎಣ್ಣೆ ನೀರು ಬರ್ತಿಟ್ರೆ ಅವು ಒಂದು ಸ್ವಲ್ಪ ಒಣ ಆಗ್ತಾವೆ. ನೀವು ಈ ಥರ ಟ್ರೈ ಮಾಡಿ, ಇದು ಚೆನ್ನಾಗಿರುತ್ತೆ. ಒಂದು ಎಷ್ಟೊತ್ತು ಬೇಕಾದರೂ ಬಿಟ್ಟು ತಿಂದ್ರೂ ಯಾವ ಒಣ ರೀತಿ ಅನ್ಸಂಗಿಲ್ಲ, ಮಿದು ಸ್ಮೂತ್ ಇರ್ತಾವೆ, ಟೇಸ್ಟು ಚೆನ್ನಾಗಿರುತ್ತೆ. ಸೂಪರು. La 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 la. Zugu 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 zum, zugu 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 zum, zugu 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 zum, zugu 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 zum. Ta da da da, ta da da da. Who are you? Hey, who are you?
ಮಾಡಿ ನಿಮ್ಮ ಖಾಲಿ ಪುರ ಯಾವಾದರೂ ತಿಳಿಸಿ ಕಳಿಸಿ ಒಂದು ಉಪಚರಿಸಿ ಅಪರೂಪದ ಹತ್ತಿನ ಸುಮ್ಮನೆ ಕಳಿಸೋದೇ ಕಳಿಸಿ ಉಪಚರಿಸಿ ಹತ್ತು 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 ನೋಡಿ ತಜ್ಞರು ನಡಾನೆ ಆನ್ ಮಾಡ್ಕೊಡ್ತೀವಿ. ಸಖತ್ತಾಗಿದೆ. ಈ ವೆದರ್ಗೆ ಕಾಫಿ ಕುಡ್ಕೊಂತ ಕೆಲಸ ಮಾಡೋದು ಮಜಾ ಅನಿಸುತ್ತೆ ಫ್ರೆಂಡ್ಸ್. ಬನ್ನಿ ನಾಷ್ಟ ತಿನ್ಬೇಕಾದ್ರೆ ಸಿಗ್ತೀನಂತೆ. ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ. ನಾನು ಸೋಯಾ ಕಪ್ಸ್ ಮತ್ತು ಅವಲಕ್ಕಿ ತಿಂತಾ ಇದ್ದೀನಿ ಸೈಡಿಗೆ ನಂಚ್ಕೊಳ್ಳೋಕ್ಕೆ. ಚೆನ್ನಾಗಿರುತ್ತೆ ಟೇಸ್ಟ್. ಟೈಮ್ ಬಂದು 9:45 ಆಗೈತಿ. ಟಿವಿನ ಮ್ಯೂಟ್ ಮಾಡಿದೆ ಫ್ರೆಂಡ್ಸ್, ಸುಮ್ಮನೆ ಕಾಫಿ ರೈಟ್ ಬರುತ್ತೆ ಅಂತ. ಮಾಡಿದ ತಕ್ಷಣ ತಿಂದರೆ ಆ ಟೇಸ್ಟೇ ಬೇರೆ ಇರುತ್ತೆ ಫ್ರೆಂಡ್ಸ್. ನಿಮ್ದು ಇವತ್ತು ನಾಷ್ಟ ಏನಂತಂದು ಹೇಳಿ ಕಮೆಂಟ್ ಹಾಕಿ. ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇಲ್ಲ, ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ, ಓಕೆನಾ? ನಾಷ್ಟ ಮಾಡಿ ಸಿಗ್ತೀನಿ. ಟೈಮ್ ಬಂದು 12:15 ಆಗಿತ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ನೀರು ಡ್ರಮ್ಮಿಗೆ ಬಿಟ್ಟಿದ್ದೀನಿ. ಡ್ರಮ್ ತುಂಬಿಸ್ಕೊಂಡ್ಬಿಟ್ರೆ ನನಗೆ ಕಟ್ಕಟ್ಟೆ ಇರಲ್ಲ ನೀರು ಹಾಕಕ್ಕೆ. ಇಲ್ಲಿಷ್ಟು ತುಂಬಿಸೀನಿ. ಇದು ಒಂದು ತುಂಬಿಸಿದ್ರೆ ಆಯಿತು. ಸ್ವಲ್ಪ ಎಲ್ಲ ಗಿಡಗಳಿಗೆಲ್ಲ ನೀರು ಬಿಡೋಣ. ಭಾಳ ದಿನ ಆಯಿತು ನೀರೇ ಹಾಕಿಲ್ಲ. ಸ್ವಲ್ಪ ಒಂದೊಂದು ಟಬ್ 2 ಟಬ್ ಹಾಕ್ತಿದ್ದೆ ಅಷ್ಟೇ, ಹಾಕಿಲ್ಲ. ಎಲ್ಲ ಒಂದು ಸ್ವಲ್ಪ ಕಾಂಪೌಂಡ್ಗೆಲ್ಲ ನೀರು ಬಿಟ್ಬಿಡ್ತೀನಿ. ಯಾಕಂದರೆ ಈಗ ಡೈಲಿ ನೀರೇ ಹಾಕೋಂಗಿಲ್ಲ ನನ್ನ ಕಾಂಪೌಂಡ್ಗೆ. ಸೊ ಇವತ್ತು ಹಾಕ್ಬಿಡ್ತೀನಿ, ಯಾಕಂದರೆ ನೀರು ಇದ್ದಾವೆ. ಸೊ ಹಂಗಾಗಿ ಹಾಕ್ತೀನಿ. ಟೈಮ್ ಬಂದು ನೋಡಿ 12:15 ಅಂದೆ. 1 ಗಂಟೆಗೆ 5 ನಿಮಿಷ ಕಡಿಮೆ ಐತೆ. ಅಮ್ಮುಕುಟ್ಟಿ ಚೆನ್ನಾಗಿ ಮಾಡ್ತೀರಿ? ಓಯ್ ಚೆನ್ನಾಗಿ ಮಾಡ್ತೀರಾ? ಸುಳ್ಳ ಎದ್ದಾನ ಚೆನ್ನಾಗಿ ಮಾಡ್ತೀರಾ? ಓಯ್ ಕಳ್ಯ ಚೆನ್ನಾಗಿ ಮಾಡ್ತೀರಿ? ಫ್ರೆಂಡ್ಸ್ ಬೇಗ ಮುಗಿಸ್ಕೊಳ್ಳೋಣ. ಟ್ಯಾಂಕರ್ ಹಾಕ್ಸ್ಕೊಂಡ್ಮೇಲೆ ನೀರು ಬಂದು ಅದೇ ಬೇಜಾರಾಗ್ತೈತೆ. ಬಟ್ಟೆ ಮೆಷಿನ್ಗೆ ಹಾಕ್ಬೇಕು. ನಾನು ಸ್ನಾನ ಮಾಡಿ ಬಟ್ಟೆ ಮೆಷಿನ್ಗೆ ಹಾಕ್ತೀನಿ. ಸೋಮವಾರ ಒಂದು ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ. ನೀರಿಲ್ಲ ಅಂದ್ರೆ ಇಷ್ಟ ತನಕ ಸುಮ್ಮನೆ ಖಾಲಿ ಕುಂತೆ.
ಈಗ ನೀರು ಬಿಟ್ರಲ್ಲ ಡ್ರಮ್ ತುಂಬಾದ್ಮೇಲೆ ಎಲ್ಲ ಒಂದು ಸ್ವಲ್ಪ ಕಾಂಪೌಂಡಿಗೆ ನೀರು ಬಿಟ್ಟು ಸ್ನಾನ ಪೂಜೆ ಇವನಿಗೂ ತೊಳಸ್ಬೇಕು ಅಂದ್ಕೊಂಡಿನಿ. ಇದು ತೊಳಸ್ಕೊಳೋದಿಲ್ಲ, ಇದು ಮಾರಾಯ ರಗಳೆ ತೆಗಿತಾನೆ. ನೋಡೋಣ, ಅಂದರೂ ಬಿಡಲ್ಲ, ಮಾಡಿಸ್ತೀನಿ. ಬಟ್ ಇವತ್ತು ಮಾಡ್ಸೋಕ್ಕಾಗಲ್ಲ, ಯಾಕಂದ್ರೆ ಈಗಾಗಲೇ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಕೆಲಸ ಮಾಡಬೇಕಿನ್ನು ಸ್ನಾನ ಪೂಜೆ ಐತಿ. ಸೊ ಹಂಗಾಗಿ ಒಂದ್ಸಲ ಅಲಕ್ಷ್ಯ ಬಂದುಬಿಡ್ತಂದ್ರೆ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಬೇಜಾರಾಗ್ತೈತಿ. ಬನ್ನಿ ಈಗ ಡ್ರಮ್ ತುಂಬಿಸಿ ಸ್ನಾನ ಪೂಜೆ ಮಾಡಿ ಸಿಗ್ತೇನಂತೆ. ಪೂಜೆ ಇವತ್ತು ಸೋಮವಾರದ ಪೂಜೆ, ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮಾಡ್ತೀನಲ್ಲ. ಸೊ ಹಂಗಾಗಿ ಟೈಮ್ ಆಗ್ತೈತಿ, 1 ತಾಸು 2 ತಾಸು ಬೇಕೇ ಬೇಕು ಪೂಜೆಗೆ ಇವತ್ತು. ಸೊ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್. ಫೈನಲಿ ಪೂಜೆ ಆಯ್ತು. ಬಟ್ಟೆ ಮೆಷಿನ್ಗೆ ಹಾಕಿದ್ದೀನಿ, ನೀರು ಬಿಟ್ಟಿದ್ರು. ಅದನ್ನೆಲ್ಲ ನೀರು ಹಾಕ್ಸ್ಕೊಳ್ಳೋದಕ್ಕೂ ಕಾರ್ಪೊರೇಷನ್ ನೀರು ಬರೋದಕ್ಕೂ ಎಲ್ಲ ವೇಸ್ಟ್ ಆಗೋಯ್ತು. ನಿನ್ನೆ ಏನೋ ರೊಟ್ಟಿ ಇತ್ತು, ಅದನ್ನ ರೊಟ್ಟಿ ಬಿಸಿ ಮಾಡ್ಕೊತೀನಿ. ರೊಟ್ಟಿ ತಿಂದು ಅನ್ನ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಬನ್ನಿ ಇವತ್ತಿಂದು ಡೇ ಹಿಂಗೆ ಹೋಗ್ತಾಯಿದೆ. ಇವತ್ತು ಸೋಮವಾರ ಒಂದು ಸಂಕಷ್ಟಿ ಒಂದಿದೆ ಅಂತೆ. ಸೊ ಹಿಂಗಾಗಿ ನೋಡಿರಿ ಪೂಜೆ ಮಾಡಿದೆ, ಕಾಣಿಸ್ತಾ ಇಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ, ವೇಟ್. ಈ ರೀತಿ ಮಾಡಿದ್ದೀನಿ ನೋಡಿ. ಪೂಜೆ ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಹಾಕಿ. ಹೂವು ಸಾಲಿಲ್ಲ ಫ್ರೆಂಡ್ಸ್. ಸೊ ಹಂಗಾಗಿ ಎಷ್ಟಾಯಿತು ಅಷ್ಟಿಟ್ಟೆ. ಕೆಲವೊಂದಕ್ಕೆ ಇಟ್ಟಿದ್ದೀನಿ, ಕೆಲವೊಂದಕ್ಕೆ ಆಗಿಲ್ಲ. ನಾನು ಸಾಯಿಬಾಬಂದು ವ್ರತ ಮಾಡ್ತೀನಲ್ಲ, ಇದೇ ಬುಕ್ಕ 9 ಗುರುವಾರ ಮಾಡ್ತೀನಿ. ಇಷ್ಟು ಎಲ್ಲ ದೇವರೆಲ್ಲ ತೊಳ್ಕೊಂಡು ಪೂಜೆ ಮಾಡಿದೆ ನೋಡಿ. ನನಗೆಲ್ಲ ತೊಳ್ಕೊಂಡು ನೀಟಾಗಿ ಮಾಡಿದ್ರೇ ಸಮಾಧಾನ, ಇಲ್ಲಾಂದರೆ ಮನಸ್ಸಿಗೇನೋ ಒಂಥರ ಕಿರಿಕಿರಿ ಅನ್ನಿಸ್ತೈತಿ ಫ್ರೆಂಡ್ಸ್. ನಾನು ವೀಕ್ಲಿ 1 ಟೈಮ್ ಅಂತೂ ಎಲ್ಲ ದೇವ್ರುಗಳನ್ನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ತೀನಿ ನಾನು. ಇಲ್ಲಾಂದರೆ ನನಗಷ್ಟು ಖುಷಿ ಕೊಡಲ್ಲ ಪೂಜೆ ಮಾಡಲಿಕ್ಕೆ. ಈ ಥರ ಇವತ್ತಿನ ಪೂಜೆ ಹೆಂಗಾಯ್ತು ನೋಡಿ. ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಹಾಕಿ, ಓಕೆನಾ? ಬನ್ನಿ ಈಗ ರೊಟ್ಟಿ ಬಿಸಿ ಮಾಡ್ಕೊತೀನಿ. ಇಲ್ಲಿನೂ ಬ್ಯಾಳಿ ಇತ್ತು ನಿನ್ನಿದು. ಸೊ ಬ್ಯಾಳಿ ಬಿಸಿ ಇಟ್ಟಿದ್ದೆ, ಓವನ್ ಒಳಗೆ ಬಿಸಿ ಮಾಡ್ಕೊಂಡಿದ್ದೀನಿ. ರೊಟ್ಟಿ ತಗೊಳ್ಳೋಣ, ಊಟ ಮಾಡಿ ಸಿಗ್ತೀನಂತೆ, ಓಕೆನಾ? ನಿನ್ನೆ ರೊಟ್ಟಿ ಎಷ್ಟು ಮಿದುವಿದೆ ನೋಡಿ. ನಾದ್ರು ಕೆಂಚುಗ ತಿನ್ನೋಕೆ ಹಾಕಿದ್ನೆ, ತಿನ್ನೂ ಇಲ್ಲ. ನನಗೆ ತಿಂದ್ಯಾ? ಹೆಚ್ಚಿಬಿಟ್ಟ್ಯಾ? ತಿನ್ನಮ್ಮ, ಇಲ್ಲುಡು, ತಿನ್ನು ತಿನ್ನು, ಹೆಚ್ಚು ಬಿಡಬೇಡ ಬಂಗಾರಿ, ತಿನ್ನು. ಈಗ ಇದ್ರೊಳಗೊಂದು ಮೊಟ್ಟೆ ಕ್ಯೂಚ್ ಹಾಕಿದ್ರೆ ಹೆಂಗೆ ತಿಂತೀಯ ನೋಡು. ಬಾ ತಿನ್ನು, ಬಾ ನೋಡಿ, ಬಾಲೇ. ಓಯ್ ತಿನ್ನು, ತಿನ್ನಮ್ಮ, ತಿನ್ನು, ಅದು ತಿನ್ನಮ್ಮ, ಅದು ತಿನ್ನು. ಶಾಣೆ ಪಪ್ಪ ನನ್ನ ಬಂಗಾರಿ ಗಿಂಡಿ. ತಿನ್ನಮ್ಮ, ತಿನ್ನು 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 ಅಂತ ಹೇಳ್ಬೇಕು ಫ್ರೆಂಡ್ಸ್ ಅವನಿಗೆ. ಆಮೇಲೆ ತಾನು ತಿಂತಾನೆ. ತಿನ್ನಮ್ಮ, ತಿನ್ನು, ನಾನು ಮಮ್ಮ ಉಣ್ತೀನಿ, ತಿನ್ನೋ. ನಂದು ರೊಟ್ಟಿ ಬಿಸಿ ಇಟ್ಕೊಂಡಿದ್ದೀನಿ, ಬಟ್ಟೆ ಮಷಿನ್ಗೆ ಹಾಕಿದ್ದೀನಿ. ಇಷ್ಟು ಕೆಲಸ ಆಯ್ತು ಇವತ್ತಿಗೆ, ಇಷ್ಟು ಮುಗೀತು. ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿ ನಮ್ಮ ಮನೆ ಲೈನಾಗ ಒಬ್ಬರದು ಬರ್ಡೇ ಐತಂತೆ. ಸೊ ಹಂಗಾಗಿ ಅವ್ರು ಅಲ್ಲಿ ಪೂಜೆ ಮಾಡ್ಸಾರಂತೆ. ಇಲ್ಲಿ ನಮ್ಮ ಕಾಲನೊಳಗೆ ದೇವಸ್ಥಾನ ಐತಿ ಫ್ರೆಂಡ್ಸ್, ಅಲ್ಲಿ ಪ್ರಸಾದ ಮಾಡ್ಸಾರಂತೆ. ಸೊ ಬರ್ರಿ ಅಂತಂದು ಕರೆದಾರ, ಹೋಗ್ಬೇಕು, ನೋಡಬೇಕು. ಊಟ ಮಾಡಿ ಸಿಗ್ತೀನಿ. ಇಲ್ಲ ಇದು ವಿಡಿಯೋ ಲೆಂತ್ ಐತಂದರೆ ಇದನ್ನೇ ವಿಡಿಯೋನ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಂತೆ, ಓಕೆನಾ? ಇವತ್ತೇನು ಸಂಜೆ ಮುಂದೆಲ್ಲ ಏನಿರ್ತೈತೆ ಅದು ನಾಳೆ ವಿಡಿಯೋದಾಗ ಕಂಟಿನ್ಯೂ ಆಗ್ತೈತಿ.